ರಾಯರ ಜೀವನದಲ್ಲಿ ತಮಗೆ ಬಡತನ ಇದ್ದರೂ ಕೂಡ ಔದಾರ್ಯಕ್ಕೇನೂ ಕೂಡ ಬಡತನ ಇರಲಿಲ್ಲ. ಗುಣಕ್ಕೆ ಶ್ರೀಮಂತರಾಗಿದ್ರು. ತಮಗೆ ತಿನ್ನಲಿಕ್ಕೆ ಎಷ್ಟೇ ಕಷ್ಟ ಇದ್ರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವಂತಹ ಸ್ವಭಾವ ರಾಘವೇಂದ್ರ ತೀರ್ಥರದ್ದಾಗಿ. ಅಂತಹ ಉದಾರಿಗಳಾದ ರಾಯರಿಗೆ ನಮಸ್ಕಾರವನ್ನ ಮಾಡ್ತೇನೆ ಅಂತ ಕೃಷ್ಣಾವಧೂತರು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಔದಾರ್ಯವನ್ನ, ಕನಿಷ್ಠ ಮಟ್ಟದ ಔದಾರ್ಯವನ್ನ ನಾವು ಕೂಡ ಬೆಳೆಸ್ಕೋಬೇಕಂತೆ. ಔದಾರ್ಯ ಇಲ್ಲದೆ ಇರತಕ್ಕಂತಹ ಜೀವನ ವ್ಯರ್ಥ ಅಷ್ಟೇ. ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯನ್ನ ಅತ್ಯಂತ ವಿಸ್ತಾರವಾಗಿ ನಾವು ಮಾಡಿದ್ದೇವೆ. ಇವತ್ತಿನ ದಿನ ರಾಯರ ಇನ್ನೊಂದು ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದಾಕ್ಷಿಣ್ಯ ಪೂರಿತಾಯ ನಮಃ. ರಾಯರು ಔದಾರ್ಯ ಪೂರ್ಣರಾಗಿದ್ದಾರೆ ಅಂತ. ರಾಯರ ಜೀವನದಲ್ಲಿ ತಮಗೆ ಬಡತನ ಇದ್ದರೂ ಕೂಡ ಔದಾರ್ಯಕ್ಕೇನೂ ಕೂಡ ಬಡತನ ಇರಲಿಲ್ಲ. ಗುಣಕ್ಕೆ ಶ್ರೀಮಂತರಾಗಿದ್ರು. ತಮಗೆ ತಿನ್ನಲಿಕ್ಕೆ ಎಷ್ಟೇ ಕಷ್ಟ ಇದ್ರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವಂತಹ ಸ್ವಭಾವ ರಾಘವೇಂದ್ರ ತೀರ್ಥರದ್ದಾಗಿ. ಅಂತಹ ಉದಾರಿಗಳಾದ ರಾಯರಿಗೆ ನಮಸ್ಕಾರವನ್ನ ಮಾಡ್ತೇನೆ ಅಂತ ಕೃಷ್ಣಾವಧೂತರು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಔದಾರ್ಯವನ್ನ, ಕನಿಷ್ಠ ಮಟ್ಟದ ಔದಾರ್ಯವನ್ನ ನಾವು ಕೂಡ ಬೆಳೆಸ್ಕೋಬೇಕಂತೆ. ಔದಾರ್ಯ ಇಲ್ಲದೆ ಇರತಕ್ಕಂತಹ ಜೀವನ ವ್ಯರ್ಥ ಅಷ್ಟೇ. ಅದು ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಉಲ್ಲೇಖ ಮಾಡ್ತಾ ಹೇಳ್ತಾನೆ, ಉಪಾರ್ಜಿತಾನಾಂ ವಿತ್ತಾನಾಂ ತ್ಯಾಗ ಏವ ಹಿ ರಕ್ಷಣಂ ಅಂತ ಒಂದು ಮಾತು. ಸಂಪಾದನೆ ಮಾಡಿದ ಯಾವ ಸಂಪತ್ತಿದೆ, ಈ ಸಂಪತ್ತಿನ ರಕ್ಷಣೆ ಹೇಗಾಗಬೇಕು ಅಂತ ಹೇಳಿದ್ರೆ, ಯಾವುದೋ ಬ್ಯಾಂಕ್ ಲಾಕರಲ್ಲಿ ಇಡ್ತೇನೆ ಅಥವಾ ಮನೆಯಲ್ಲೇ ಒಂದು ರಹಸ್ಯ ಕೋಣೆಯನ್ನ ನಿರ್ಮಾಣ ಮಾಡಿ ನಾನು ಇಡ್ತೇನೆ ಅಲ್ಲ. ಸುಭಾಷಿತಕಾರ ಹೇಳ್ತಾನೆ, ತ್ಯಾಗ ಏವಹಿ ರಕ್ಷಣಂ. ಅದನ್ನ ತ್ಯಾಗ ಮಾಡಿದಾಗಲೇ ಅದರ ರಕ್ಷಣೆ ಆಗತ್ತೆ ಹೊರತು ಬಚ್ಚಿಟ್ಟುಕೊಂಡಲ್ಲಿ ಅದು ಇನ್ನಾರ ಪಾಲ ಆಗತ್ತೋ ಗೊತ್ತಿಲ್ಲ. ಹಾಗಾಗಿ ನಮ್ಮಲ್ಲಿ ತ್ಯಾಗ ಎಂಬ ಗುಣ ನಾವು ಮೈಗೂಡಿಸಿಕೊಳ್ಳಬೇಕು ಅಂತಾದರೆ ನಮ್ಮಲ್ಲಿ ಔದಾರ್ಯ ತುಂಬಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಹೊರತು ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ರಾಯರಲ್ಲಿ ಎಂಥ ಔದಾರ್ಯ ಇದೆ ಇವತ್ತಿನ ದಿನ. ಅವರ ಔದಾರ್ಯ ಇರೋ ಕಾರಣಕ್ಕೋಸ್ಕರವೇ ಎಷ್ಟೋ ಭಕ್ತರು ಇವತ್ತಿನ ದಿನ ರಾಯರ ಹೆಸರನ್ನ ಹೇಳಿ ಅನ್ನವನ್ನ ತಿಂತಿದ್ದಾರೆ, ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ತಮ್ಮನ್ನ ನೆನೆಸಿಕೊಂಡ್ರೆ ಸಾಕು ಅನುಗ್ರಹವನ್ನ ಮಾಡ್ತಕ್ಕಂತಹ ಅಗಮ್ಯ ಮಹಿಮರು. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ ಅನ್ನುವ ಮಾತಿಗೆ ಅಕ್ಷರಶಃ ಆ ಮಾತು ಅಪ್ಪಣ್ಣಾಚಾರ್ಯರು ಹೇಳಿರ್ತಕ್ಕಂಥ ಮಾತು ರಾಯರಿಗೆ ಸಲ್ಲಬೇಕಾದದ್ದೇ. ಕಡು ಜಿಪುಣತನದಿಂದ ಜೀವನವನ್ನ ನಡೆಸಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ಗಾದೆಯ ಮಾತಿನಂತೆ ಈ ಸಂಪತ್ತಿದ್ದಾಗ ಔದಾರ್ಯದಿಂದ ದಾನ ಮಾಡಿಬಿಡ್ಬೇಕಂತ. ಬಚ್ಚಿಟ್ಕೋತೇನೆ ಅಂತ ಹೇಳಿದ್ರೆ ಅದು ಇನ್ಯಾರ ಪಾಲಾಗತ್ತೋ ಇವತ್ತಿನ ದಿನ ಗೊತ್ತಿಲ್ಲ. ದೇವರ ಅನುಗ್ರಹವನ್ನ, ಪರಮಾತ್ಮನ ಔದಾರ್ಯ ಅದನ್ನೂ ಕೂಡ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಬರತಕ್ಕಂಥ ಮಾತು, ಕಿಮಲಭ್ಯೆ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಸಂಪ್ರೀತನಾದ ಅಂತ ಹೇಳಿದ್ರೆ ಅವನಿಗೆ ಕೊಡೋದನ್ನು ನಿಲ್ಲಿಸು ಅನ್ನುವಷ್ಟರ ಮಟ್ಟಿಗೆ ಆ ಪರಮಾತ್ಮ ಇವತ್ತಿನ ದಿನ ನಮಗೆ ಸಂಪತ್ತಿನ ಧಾರೆಯನ್ನ ಎರೀತಾನೆ ಅಂತ ಹೇಳ್ತಾರೆ. ಇದು ದೇವರ ಔದಾರ್ಯ ನೋಡ್ರಿ. ದೇಹ ಕೊಟ್ಟ ಪರಮಾತ್ಮನಿಗೆ ನಮ್ಮ ಮೇಲೆ ಔದಾರ್ಯ ಇದೆ. ನಮ್ಮನ್ನ ಸದಾ ಕಾಲ ನಾವು ತಪ್ಪನ್ನ ಮಾಡಿದಾಗಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡತಕ್ಕಂತಹ ಔದಾರ್ಯ ಗುರುಗಳಲ್ಲಿ ಇದೆ. ಹಾಗಾಗಿ ನಮ್ಮನ್ನ ಸಾಕ್ತಕ್ಕಂಥ ಮಹಾನುಭಾವರಲ್ಲೇ ಇವತ್ತಿನ ದಿನ ಔದಾರ್ಯ ಇದೆ ಅಂತಾದ್ರೆ ನಾವ್ಯಾಕೆ ಆ ಔದಾರ್ಯ ಗುಣವನ್ನು ಸಂಪಾದಿಸಬಾರ್ದು?
ನಾವ್ಯಾಕೆ ಆ ಉದಾರತೆಯಿಂದ ಜೀವನವನ್ನ ನಡೆಸಬಾರದು? ಏನೂ ಪ್ರಯತ್ನ ಇಲ್ಲದೆ ಜೀವನದಲ್ಲಿ ಸಂಪಾದನೆ ಮಾಡಬೇಕಾದ ಅಥವಾ ಸಂಪಾದಿಸಬಹುದಾದ ಅನೇಕ ಗುಣಗಳಲ್ಲಿ ಒಂದು ಗುಣ ಈ ಔದಾರ್ಯ. ಯಾವ್ದ್ಯಾವುದು ಪ್ರಯತ್ನ ಇಲ್ಲದೆ ನಾವು ಸಂಪಾದನೆ ಮಾಡಬಹುದು ಅಂತ ವಿಚಾರ ಮಾಡಿದಾಗ ಶೋಭಾ ಕಾಂತಿಶ್ಚ ದೀಪ್ತಿಶ್ಚ ಮಾಧುರ್ಯಂಚ ಪ್ರಗಲ್ಭತಾ ಔದಾರ್ಯಂ ಅಂತ ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಈ ಒಟ್ಟು 7 ಗುಣಗಳಲ್ಲಿ ಪ್ರಯತ್ನವಿಲ್ಲದೆ ಅತ್ಯಂತ ಸುಲಭವಾಗಿ ಸಂಪಾದನೆ ಮಾಡಬಹುದಾದ ಒಂದು ಗುಣ ಅಂತ ಹೇಳಿದ್ರೆ ಅದು ಔದಾರ್ಯ. ಇಂತಹ ಔದಾರ್ಯ ಪೂರ್ಣರಾಗಿರ್ತಕ್ಕಂಥ ಮಹಾನುಭಾವರು ಅದ ರಾಘವೇಂದ್ರ ತೀರ್ಥರಾಗಿದ್ರು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ರಾಯರ ಬೃಂದಾವನಕ್ಕೆ ನಮಸ್ಕಾರ ಹಾಕಿದರೆ, ರಾಯರ ಸ್ತೋತ್ರವನ್ನ ಪಠಿಸಿದರೆ, ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನ ಹಾಕಿ ಅವರ ಹತ್ತಿರ ವಿನೀತನಾಗಿ ಪ್ರಾರ್ಥನೆಯನ್ನ ಮಾಡಿದರೆ ರಾಯರು ವರವನ್ನ ಕೊಡಲ್ಲ ಅಂತ ಯಾವತ್ತಾದ್ರೂ ಹೇಳ್ತಾರ? ಅಷ್ಟು ದುಷ್ಟರಲ್ಲ, ಉದಾರಿಗಳು. ನನ್ನ ಹತ್ರ ಬಾ ಅಂತ ಕರೀತಾರಂತೆ. ಒಬ್ಬ ತಾಯಿ ತನ್ನ ಮಗುವನ್ನ ವಾತ್ಸಲ್ಯದಿಂದ ಕರೆಯುವಂತೆ ಎಲ್ಲ ಭಕ್ತರನ್ನೂ ಕೂಡ ಕೈ ಬೀಸಿ ಕರೆಯುವಂತಹ ಏಕೈಕ ಗುರುಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ರಾಯರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಉದಾರ ಪೂರ್ಣರಾದ ಮಹಾನುಭಾವರಾದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.